ಬೀಜ, ಪೆಪ್ಪರು, ಜೀರಿಗೆ, ಲವಂಗ, ಚಕ್ಕೆ, ಕ್ಯೂಮಿನ್ ಸೀಡ್ಸು, ಸೋಂಪು, ಏನಿದೆ ಏಲಕ್ಕಿ ನೋಡಿ. ಇಷ್ಟನ್ನು ಕೂಡ ನಾವು ಈಗ ಇಟ್ಕೋಬೇಕು, ಫ್ರೈ ಮಾಡಬೇಕು. ನೋಡಿ ಈಗ ಫಸ್ಟಿಗೆ ದಪ್ಪ ಇರೋದನ್ನು ಯಾವುದಿದೆಯೋ ಅದನ್ನು ಫಸ್ಟ್ ಫ್ರೈ ಮಾಡ್ಕೊತಾ ಇದ್ದೀನಿ. ಆಮೇಲೆ ಇದು ನೋಡಿ ಸೋಂಪು ಎಲ್ಲನೂ ಲಾಸ್ಟಿಗೆ ಫ್ರೈ ಮಾಡ್ತೀನಿ, ಏಕೆಂದರೆ ಬೇಗ ಹೊತ್ತೋಗ್ಬಿಡುತ್ತೆ ಅಂತ. ಸೊ ಹಾಗಾಗಿ ಒಂದು ಲೇಯರ್ ಬೈ ಲೇಯರಲ್ಲಿ ಫ್ರೈ ಮಾಡಿಕೊಂಡು ಆಮೇಲೆ ಪೌಡ್ರ್ ಮಾಡಿ ಇಟ್ಕೊತೀನಿ. ಸ್ನೇಹಿತರೆ ಈಗ ನೋಡಿ ಪೆಪ್ಪರ್ ಚಿಕನಿಗೆ ಎಣ್ಣೆ ಹಾಕ್ತಾಯಿದ್ದೀನಿ. ಸ್ನೇಹಿತರೆ ಫಸ್ಟು ಹಸಿಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಸ್ನೇಹಿತರೆ ಈಗ ಈರುಳ್ಳಿ ಹಾಕ್ತಾಯಿದ್ದೀನಿ. ಸ್ನೇಹಿತರೆ ಈಗ ನೋಡಿ ಉಪ್ಪು ಹಾಕ್ತಿದ್ದೀವಿ, ಹರಳುಪ್ಪು. ಚಿಕನ್ನು ಚೆನ್ನಾಗಿ ನೀರು ಬಿಡಲಿ ಅಂತ ಹಾಕ್ತಾಯಿದ್ದೀನಿ. 10 kg ಚಿಕನ್ನು ಒಂದು 5 kg ಅಷ್ಟು ಹಾಕಿದ್ದೀನಿ. ಸ್ನೇಹಿತರೆ ಈಗ ನೀರು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತಂದರೆ 10 kgಗೆ ಚಿಕನ್ನಿಗೆ ಎಷ್ಟು ನೀರು ಬಂದಿದೆ. ಇನ್ನು ಒಂದು ಸ್ವಲ್ಪ ಕ್ಲೋಸ್ ಮಾಡಿಬಿಟ್ಟು ಚೆನ್ನಾಗಿ ಕುದಿಸ್ಬೇಕು. ಸ್ನೇಹಿತರೆ ಈಗೆಲ್ಲ ನೀರೆಲ್ಲ ಬಿಟ್ಟಿದೆ ನೋಡಿ ಚಿಕನ್ನು. ಈಗ ನಾವು ರುಬ್ಬಿರ್ತಕ್ಕಂಥ ಪೇಸ್ಟ್ಗಳು ಹಾಕ್ತಿದ್ದೀನಿ. ಫಸ್ಟಿಗೆ ಕೊತ್ತಂಬರಿ ಪೇಸ್ಟ್ ಹಾಕಿದ್ದೀನಿ. ಈಗ ನೆಕ್ಸ್ಟ್ ಪುದೀನ ಪೇಸ್ಟ್ ಹಾಕ್ತಾ ಇದ್ದೀನಿ. ಪುದೀನ ಪೇಸ್ಟು, ಆಮೇಲೆ ನೆಕ್ಸ್ಟ್ ಟೊಮೊಟೊ ಪೇಸ್ಟ್ ಹಾಕ್ತಾ ಇದ್ದೀನಿ. ಆಮೇಲೆ ರೋಸ್ಟೆಡ್ ಆನಿಯನ್ ಪೇಸ್ಟ್ ಹಾಕ್ತಾ ಇದ್ದೀನಿ. ನೋಡಿ ಇದು ಹಾಕಿರೋದ್ರಿಂದ ಸ್ಟಿಕ್ಕಿಯಾಗಿ ಚೆನ್ನಾಗಿ ಮಸಾಲೆ ಎಲ್ಲ ಚೆನ್ನಾಗಿ ಸ್ಟಿಕ್ ಆಗುತ್ತೆ. ಸ್ನೇಹಿತರೆ ಈಗ ನೋಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ತಾ ಇದ್ದೀನಿ ಲಾಸ್ಟಿಗೆ. ಈ ಶುಂಠಿ ಪೇಸ್ಟನ್ನು ಹಾಕಿದ್ದೆ, ಈಗ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ತಾ ಇದ್ದೀನಿ. ಸ್ನೇಹಿತರೆ ಈಗ ಗಟ್ಟಿ ಆಗ್ತಾ ಇದೆ ನೋಡಿ. ಈಗ ರುಬ್ಬಿರ್ತಕ್ಕಂಥ ಮಸಾಲೆಯನ್ನು ಆ್ಯಡ್ ಮಾಡ್ತಿದ್ದೀನಿ. ಫಸ್ಟು ಮಸಾಲೆ ಏನು ತೋರಿಸಿದ್ದು ರೋಸ್ಟೆಡ್ ಪೌಡ್ರು ಅದನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಸ್ನೇಹಿತರೆ ನೋಡಿ ಲಾಸ್ಟಿಗೆ ಕೊತ್ತಂಬರಿ ಹಾಕ್ತಾ ಇದ್ದೀನಿ. ಕೊತ್ತಂಬರಿ ಹಾಕ್ಬಿಟ್ಟು ಸ್ವಲ್ಪ ಒಂದೆಲ್ಲ ಮಿಕ್ಸ್ ಮಾಡಿ ತೋರಿಸ್ಬಿಡ್ತೀನಿ. ಅದೇ ಫೈನಲ್ ಔಟ್ಪುಟ್ ಹೇಗಾಗಿದೆ ಅಂತ ನೋಡಿ.